ಆಯೋಗದ ಅಧ್ಯಕ್ಷೆ ಜೈಲು ಅಂದರೆ ಹೆಣ್ಣು ಮಹಿಳೆಯರ ಪ್ರಿಸನ್ ಹೇಗೆ ಅವ್ರನ್ನ ಹೇಗಿಟ್ಟಿರ್ತಾರೆ, ಅವರ ಶೌಚಾಲಯ, ಅವ್ರಿಗೆ ಕೊಡುವಂಥ ಊಟ, ಮತ್ತು ಅವರಿಗೆ ಆದಂಥ ಗೌರ್ಮೆಂಟಿಂದ ಲೀಗಲ್ ಅಸಿಸ್ಟೆನ್ಸ್ ಹೇಗೆ ಕೊಡ್ತಾರೆ, ಎಷ್ಟು ಜನ ಕನ್ವಿಕ್ಟೆಡ್ ಇದ್ದಾರೆ, ಎಷ್ಟು ಜನ ಅಂಡರ್ ಟ್ರಯಲ್ ಇದ್ದಾರೆ, ಪ್ರತಿದಿನ ಅವ್ರು ಯಾವ ಥರ ಮಾಡ್ತಾರೆ, ಅವ್ರು ಮಾಡಿದಂಥ ಕೆಲಸಗಳಿಗೆ ಅವ್ರಿಗೆ ಅಗರಬತ್ತಿ ಆಗಲಿ, ಟೈಲರಿಂಗ್, ಎಂಬ್ರಾಯ್ಡ್ರಿ ಇದಕ್ಕೆಲ್ಲ ಅವ್ರಿಗೆ ದುಡ್ಡನ್ನು ಕರೆಕ್ಟಾಗಿ ವಾಪಸ್ ಕೊಡ್ತಾರಾ, ಮತ್ತು ಯಾರಿಗಾದರೂ ಏನಾದರೂ ತೊಂದರೆ ಇದ್ದರೆ, ಅಂದರೆ ಇಲ್ಲಿ ಮಹಿಳಾ ಕೈದಿಗಳು ಯಾರಿಗಾದರೂ ಮಗು ಇದೆಯಾ ಅಥವಾ ಯಾರಾದರೂ ಬಸ್ರಿಯಾಗಿ ಬಂದಿದ್ದಾರಾ, ಗರ್ಭಿಣಿಯಾಗಿ ಬಂದಿದ್ದಾರಾ, ಈ ಥರದನ್ನೆಲ್ಲ ನಾವು ನೋಡ್ತೇವೆ. ಆ ಥರ ಯಾವುದೂ ಇಲ್ಲ ಅಲ್ಲಿ. ಆ್ಯಂಡ್ ಮತ್ತು ಪ್ರತಿಯೊಂದು ಮಹಿಳಾ ಕೈದಿಯವರನ್ನು ನಾನು ಮತ್ತು ನಮ್ಮ ನ್ಯಾಷನಲ್ ವುಮೆನ್ ಕಮಿಷನ್ ಮೆಂಬರ್ ಸೆಕ್ರೆಟರಿ ಬಂದಿದ್ದರು. ಅವರಿನ್ನೂ ಒಳಗಡೆನೇ ಇದ್ದಾರೆ, ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಹೇಳಿ ನಾನು ಬಂದೆ. ಸೊ ಹಾಗಾಗಿ ಭಾಳ ಚೆನ್ನಾಗೇ ಜೈಲನ್ನು ಸಹ ಸ್ವಚ್ಛವಾಗಿಟ್ಟಿದ್ದಾರೆ, ಶೌಚಾಲಯ ಕ್ಲೀನಾಗಿದೆ. ಮತ್ತು ನಾನು ಅವ್ರು ಮಾಡುವಂಥ ಕೆಲಸಗಳನ್ನೆಲ್ಲ ನಾನು ನೋಡಿದೆ. ಮತ್ತು ಲೀಗಲ್ ಏಡ್ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಗವರ್ನರ್ ಇದೇ ತನಕ ಹೋಗಿದೆ ಬಿಡುಗಡೆ ಆಗಲಿಕ್ಕೆ. ಅಷ್ಟೆಲ್ಲ ನಾನು ವಿಚಾರ. ಮತ್ತು ಒಂದು ಏನು ನಾವು ಸಜೆಸ್ಟ್ ಮಾಡಿದಂದರೆ ಕ್ಯಾಮ್ರಾಗಳು ಸ್ವಲ್ಪ ಹೆಚ್ಚಿಗೆ ಬೇಕು, ಎಸ್ಪೆಷಲಿ ಮಹಿಳೆಯರ ಎಲ್ಲಿ ಇಟ್ಟಿದ್ದಾರಲ್ಲ ಅಲ್ಲಿ ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಅಳವಡಿಸ್ಬೇಕು. ಮತ್ತು ಇನ್ನೊಂದೇನೆಂದರೆ 21 ದಿನಕ್ಕೆ ಅದು ಸ್ಟೋರೇಜು ಹೊರ್ಟೋಗುತ್ತೆ. ಅದು ಸ್ವಲ್ಪ ಹೆಚ್ಚಿನ ದಿನಗಳಲ್ಲಿ ಸ್ಟೋರೇಜ್ ಇರಬೇಕು ಮಹಿಳೆಯರಿರೋದ್ರಿಂದ ಅಂಥೇಳಿ ನಾವು ಬರೆದಿದ್ದೀವಿ.